ಸಹಜವಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಸಿಲಿಂಡರ್ ಸಮಸ್ಯೆ ಎದುರಾಗ್ತಿರೋ ಹಾಗೆ ಬೀದರ್ನಲ್ಲೂ ಕೂಡ ಇಂತಹದ್ದೇ ಸಮಸ್ಯೆಯನ್ನ ಅನುಭವಿಸಲಾಗ್ತಾ ಇದೆ. ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಮುಂದುವರೆದಿದೆ. ಕೆಲವು ಕಡೆಯಲ್ಲಿ ಅಡುಗೆ ಅನಿಲದ ಸಮಸ್ಯೆ, ಹಲವು ಕಡೆಗಳಲ್ಲಿ ಕಮರ್ಷಿಯಲ್ ಗ್ಯಾಸ್. ಬೀದರ್ನಲ್ಲಿ 105 ಸಿಲಿಂಡರ್ನ ಸೀಸ್ ಮಾಡಿದ್ದಾರೆ. ಅಕ್ರಮವಾಗಿ ಹೊಲದಲ್ಲಿ ಸಂಗ್ರಹವಾಗಿ ಇಟ್ಟಿದ್ರಂತೆ ಸಿಲಿಂಡರ್ನ. ಬೀದರ್ನ ಜನವಾಡ ಗ್ರಾಮದಲ್ಲಿ ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆಯ ಫಲ ಆ ಹೊಲದಲ್ಲಿ ಇಟ್ಟಿದ್ದಂತಹ ಗ್ಯಾಸ್ಗಳನ್ನ ಸಂಗ್ರಹಿಸಿದ್ದಾರೆ. ನೋಡಿ ಯಾವ್ಯಾವ ರೀತಿಯಲ್ಲಿ ಕಳ್ಳ ಮಾರ್ಗಗಳನ್ನ ಅನುಸರಿಸ್ತಾರೆ ಅಂತ. ಇಲ್ಲಿಟ್ರೆ ಸೇಫ್, ಯಾರು ಸಿಕ್ಕಾಕೊಳ್ಳಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೊಲದಲ್ಲಿ ಎಲ್ಲವನ್ನು ಕೂಡ ಸೇಫ್ ಆಗಿ ಇಟ್ಕೊಂಡಿದ್ರು. ಮತ್ತು ಇಸ್ರೇಲ್ ಏನು ವಾರ್ ನಡೀತದೆ, ಹೀಗಾಗಿ ಒಂದು ರೀತಿಯ ಏನು ಗೃಹ ಬಳಕೆ LPG ಗ್ಯಾಸ್ ಸೇರಿದಂತೆ ವಾಣಿಜ್ಯ ಸಿಲಿಂಡರ್ಗಳು ಕೂಡ ಒಂದು ರೀತಿಯ ಕಾಳ ಸಂತೆಯಲ್ಲಿ ಮಾರಾಟ ಆಗ್ತಿರುವಂಥದ್ದು ಗಡಿ ಜಿಲ್ಲೆ ಬೀದರ್ಲಿ. ಹೀಗಾಗಿ ಒಂದು ರೀತಿಯ ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿ 105 ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ಒಂದು ರೀತಿಯ ಯಾವ ರೀತಿ ಕಾಳ ಏನೋ ಒಂದು ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ದಂಧೆಕೋರು ದಂಧೆ ಮಾಡ್ತಿರುವಂಥದ್ದು ನೋಡ್ಬೋದು. ಈಗ ಪೊಲೀಸರು, ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿ ಇನ್ನು 108 ಸಿಲಿಂಡರ್ಗಳನ್ನು ಈಗ ವಶಕ್ಕೆ ಪಡೆದಿರುವಂಥದ್ದು. ಪ್ರಮುಖವಾಗಿ ಏನು ವಾಣಿಜ್ಯ ಸಿಲಿಂಡರ್ಗಳಾಗಿರ್ಬೋದು ಮತ್ತೆ ಗೃಹ ಬಳಕೆ ಏನೋ ಒಂದು ಸಿಲಿಂಡರ್ ಆಗಿರ್ಬೋದು. ಈ ರೀತಿಯ ಪ್ರಮುಖವಾಗಿ ನೋಡ್ಬೋದು ಯಾವ ರೀತಿ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಅಂದರೆ ದಂಧೆ ಯಾವ ರೀತಿ ನಡೀತಾ ಇದೆ, ಕಾಳ ಸಂತೆಯಲ್ಲಿ ಯಾವ ರೀತಿ ಮಾರಾಟ ಆಗ್ತಿದೆ ಅನ್ನೋದು. ಪ್ರಮುಖವಾಗಿ ಏನೀಗ ವಾರ್ ಎಫೆಕ್ಟ್ನಿಂದಾಗಿ ಗಡಿ ಜಿಲ್ಲೆ ಬೀದರ್ಲಿ ಒಂದು ರೀತಿಯ ಏನು ಒಂದು ಸ್ಯಾಟೇಜ್ ಆಗ್ತಾ ಇದೆ ಅನ್ನೋದು, ಒಂದು ಅಭಾವ ಆಗ್ತಾ ಇದೆ ಅನ್ನುವಂಥದ್ದು ಗ್ಯಾಸ್ನ. ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಏಜೆನ್ಸಿಗಳೇನಿದೆ, ಏಜೆನ್ಸಿಗಳು ಸಂಪೂರ್ಣವಾಗಿ ಒಂದು ರೀತಿಯ ಕಾಳ ಸಂತೆಯಲ್ಲಿ ಏನು ಒಂದು 1200 ಮಾರ್ತಕ್ಕಂಥ ಒಂದು ಗೃಹ ಬಳಕೆ ಏನು ಸಿಲಿಂಡರ್ ಇದೆ ಅದನ್ನ 2000ಕ್ಕೆ 2500